ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ 265. ಈಗಾಗಲೇ 30 ಗಂಟೆಗಳು ಕಳೆದು ಹೋಗಿದೆ ಈ ದುರಂತ ಸಂಭವಿಸಿ. ಆದರೆ ದುರಂತಕ್ಕೆ ಕಾರಣ ಏನು ಅನ್ನೋದು ಮಾತ್ರ ನಿಗೂಢವಾಗಿ ಉಳ್ಕೊಂಡಿದೆ. ಈ ನಡುವೆ ಬ್ಲಾಕ್ ಬಾಕ್ಸ್ ಮತ್ತು ಡಿವಿಆರ್ ಪತ್ತೆಯಾಗಿದೆ. ಇದು ಹೇಗೆ ತನಿಖೆಗೆ ಸಹಕಾರಿಯಾಗುತ್ತೆ? ಆಕ್ಚುಲಿ ಬ್ಲಾಕ್ ಬಾಕ್ಸ್ ಅಂದ್ರೆ ಏನು? ಅದರ ವಿವರ ಇದೆ, ನೋಡ್ಕೊಂಡು ಬನ್ನಿ. ಅಹಮದಾಬಾದ್ ವಿಮಾನ ದುರಂತ, 260ಕ್ಕೂ ಜನರು ಸಾವು. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ. ಅಪಘಾತದ ಕಾರಣ ಪತ್ತೆಗೆ ಬ್ಲಾಕ್ ಬಾಕ್ಸ್ ಸಾಕ್ಷಿ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನಗೊಂಡಿದ್ದು 260ಕ್ಕೂ ಹೆಚ್ಚು ಜನರು ದುರಂತ ಅಂತ್ಯ ಕಂಡಿದ್ದಾರೆ. ವಿಮಾನ ದುರಂತ ನಡೆದು 24 ಗಂಟೆ ಕಳೆದರೂ ಘಟನೆಗೆ ಕಾರಣ ಏನು ಅನ್ನೋದು ಇನ್ನೂ ರಹಸ್ಯವಾಗಿಯೇ ಉಳಿದಿದೆ. ಇದೀಗ ವಿಮಾನ ಪತನಗೊಂಡ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಹಾಗೂ ಡಿವಿಆರ್ ಪತ್ತೆಯಾಗಿದೆ. ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೆ ಕಾರಣವೇನು ಅನ್ನೋದರ ತನಿಖೆ ಚುರುಕುಗೊಂಡಿದೆ. ವಿಮಾನಯಾನ ತಜ್ಞರು ಬ್ಲಾಕ್ ಬಾಕ್ಸ್ ಪತ್ತೆ ಹಚ್ಚಿದ್ದಾರೆ. ಬ್ಲಾಕ್ ಬಾಕ್ಸ್ನಲ್ಲಿ ಡೇಟಾವನ್ನ ಪರೀಕ್ಷೆಗೆ ಒಳಪಡಿಸುವುದು ಮೊದಲ ಹಂತವಾಗಿದೆ. ಇನ್ನು ಅಮೆರಿಕ ಲ್ಯಾಬ್ಗೆ ಬ್ಲಾಕ್ ಬಾಕ್ಸ್ ರವಾನಿಸುವ ಮೂಲಕ ಡೇಟಾ ಸಂಗ್ರಹಕ್ಕೆ ನಾಗರಿಕ ವಿಮಾನ ನಿರ್ದೇಶನಾಲಯ ಮುಂದಾಗಿದೆ. ವಿಮಾನ ಅಪಘಾತ ಸಂಭವಿಸಿದಾಗ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಸಂಗ್ರಹಿಸುವ ಮೂಲಕ ದುರಂತಕ್ಕೆ ಕಾರಣವೇನು ಅನ್ನೋದನ್ನ ಪತ್ತೆ ಹಚ್ಚಲು ಸಿದ್ಧತೆ ನಡೆದಿದೆ. ವಿಮಾನದ ಇಂಜಿನ್ ವೇಗ, ಎತ್ತರ, ದಿಕ್ಕು, ಇಂಧನ ಮಟ್ಟ ಮತ್ತು ತಾಂತ್ರಿಕ ಮಾಹಿತಿಯನ್ನ ಬ್ಲಾಕ್ ಬಾಕ್ಸ್ ದಾಖಲಿಸುತ್ತದೆ. ಇದು ಸಾಮಾನ್ಯವಾಗಿ 25 ಗಂಟೆವರೆಗೆ ಡೇಟಾವನ್ನ ಸಂಗ್ರಹಿಸುತ್ತದೆ. ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಪೈಲಟ್ಗಳ ಸಂಭಾಷಣೆ, ರೇಡಿಯೋ ಸಂವಹನ, ಎಂಜಿನ್ ಶಬ್ದ, ಎಚ್ಚರಿಕೆ ಸಿಗ್ನಲ್ಗಳನ್ನು ರೆಕಾರ್ಡ್ ಮಾಡುತ್ತದೆ. ಇನ್ನು ಬ್ಲಾಕ್ ಬಾಕ್ಸ್ ಕಿತ್ತಳೆ ಬಣ್ಣದಿಂದ ಕೂಡಿದ್ದು ವಿಮಾನ ಹಿಂಬದಿ ಅಳವಡಿಸಲಾಗಿರುತ್ತದೆ. ಏರ್ ಇಂಡಿಯಾ ವಿಮಾನದ ಡಿವಿಆರ್ ಪತ್ತೆ. ಡಿವಿಆರ್ನಿಂದ ಬಯಲಾಗುತ್ತಾ ದುರಂತದ ರಹಸ್ಯ. ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದ ಅವಶೇಷಗಳಡಿ ಡಿವಿಆರ್ ಪತ್ತೆಯಾಗಿದೆ. ಡಿವಿಆರ್ ಅಂದ್ರೆ ಡಿಜಿಟಲ್ ವಿಡಿಯೋ ಎವಿಡೆನ್ಸ್ ಅಂತ. ವಿಮಾನ ಹಾರಾಟ ದೃಶ್ಯಗಳನ್ನ ಡಿವಿಆರ್ ರೆಕಾರ್ಡ್ ಮಾಡುತ್ತದೆ. ಇದೀಗ ಡಿವಿಆರ್ ಸಿಕ್ಕಿರೋದು ವಿಮಾನ ಅಪಘಾತದ ಕೊನೆಯ ಕ್ಷಣಗಳಲ್ಲಿ ಏನಾಯ್ತು ಅನ್ನೋದರ ಮಾಹಿತಿ ಸಂಗ್ರಹಿಸಲು ಸಹಾಯ ಮಾಡಲಿದೆ. ಈ ಕುರಿತು ಗುಜರಾತ್ನ ATS ಮಾಹಿತಿ ನೀಡಿದ್ದು, ಡಿವಿಆರ್ ಅನ್ನ ಪತ್ತೆ ಹಚ್ಚಿದ್ದೇವೆ. ಶೀಘ್ರವೇ FSL ತಂಡ ಡಿವಿಆರ್ ಅನ್ನ ಪರಿಶೀಲನೆ ನಡೆಸಲಿದೆ ಎಂದು ತಿಳಿಸಿದೆ. ವಿಮಾನ ದುರಂತಕ್ಕೆ ಸಂಬಂಧಿಸಿದಂತೆ ಒಂದೊಂದೇ ಸಂಗತಿಗಳು ಹೊರಬರ್ತಿವೆ. ವಿಮಾನ ಪತನದ ಬಳಿಕ ಇಂಧನ ಟ್ಯಾಂಕ್ ಸ್ಫೋಟಗೊಂಡಿತ್ತು. ಅಪಘಾತದ ಸ್ಥಳ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ 1000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿತ್ತು. ಇದು ರಕ್ಷಣಾ ಕಾರ್ಯಾಚರಣೆ ನಡೆಸಲು ಅವಕಾಶ ನೀಡಲಿಲ್ಲ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅಲ್ಲದೆ ಸ್ಥಳದಿಂದ ನಾಯಿಗಳು ಹಾಗೂ ಪಕ್ಷಿಗಳು ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಅಪಘಾತದ ಭೀಕರತೆಯನ್ನ ಸ್ಥಳೀಯರು ಬಿಚ್ಚಿಟ್ಟಿದ್ದಾರೆ. ಇನ್ನು ದುರಂತದಲ್ಲಿ ಸಾವನ್ನಪ್ಪಿದ 20ಕ್ಕೂ ಹೆಚ್ಚು ಜನರ ಮೃತದೇಹ ಗುರುತು ಪತ್ತೆ ಹಚ್ಚಲಾಗಿದೆ. ಈ ಪೈಕಿ 7 ಜನರ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಹಾಗೆ ಬಹಳಷ್ಟು ಪ್ರಯಾಣಿಕರ ಮೃತದೇಹ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಗುರುತು ಹಿಡಿಯೋದಕ್ಕೆ ಕಷ್ಟವಾಗಿದೆ. ಈ ಹಿನ್ನೆಲೆ DNA ಪರೀಕ್ಷೆ ಮೂಲಕ ಮೃತದೇಹಗಳ ಪತ್ತೆಗೆ ವೈದ್ಯರು ಮುಂದಾಗಿದ್ದಾರೆ. ಒಟ್ನಲ್ಲಿ ಬ್ಲಾಕ್ ಬಾಕ್ಸ್ ಸಿಕ್ಕಿರೋದು ದುರಂತಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.